ಸ್ವಾಗತ. ಸಾರಿ, ಇಷ್ಟು ದಿನ ಅನಾಲಿಸಿಸ್ ಮಾಡಲಿಕ್ಕಾಗಲಿಲ್ಲ. ವರ್ಕಿಂದ ನಾನು ಪರ್ಸನಲ್ ವರ್ಕ್ಸ್ ಇತ್ತು. ಓಕೆ, ಸೊ ಅದಕ್ಕೆ ನಾನು ಅನಾಲಿಸಿಸು ಮಾಡೋಕ್ಕಾಗಲಿಲ್ಲ. ಸುಮಾರು ಒಂದು 4-5 ಡೇ ಆಗಿರಬೇಕು ಅಂತ ಅಂದ್ಕೋತೀನಿ. ಓಕೆನಾ. ಸೊ ಇವತ್ತು ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಟೆಸ್ಟ್ ಮಾಡಿ ನೋಡ್ಬಿಡೋಣ. ಯಾಕಂತಂದರೆ ಇಷ್ಟು ದಿನ ಅಂತೂ ಅನಾಲಿಸಿಸ್ ಅಂತೂ ಹೇಳಿಲ್ಲ, ಬ್ಯಾಕ್ ಟೆಸ್ಟ್ ಅಂತೂ ಹೇಳೋದಂತೂ ಏನೂ ಉಳಿದಿಲ್ಲ. ಓಕೆನಾ. ಸೊ ಒಂದು ನೆನಪಿದೆ ನನಗೆ, ನಾನು ಮಾಡಿಲ್ಲ ಅಂದ್ರೂ ಯೂಸ್ ಆಗಿದೆ. ಹೇಗೆ ಅಂತಂತಂದರೆ ಅದು ನಿಮ್ಮ ಕಡೆ ಇರಬೇಕು. ಓಕೆ, ಒಂದು ಈ ಲೈನು ಒಂದು ಈ ಲೈನು ಒಂದು ಈ ಲೈನು ಒಂದು ಈ ಲೈನು ಹಾಕಿಟ್ಕೊಳ್ಳೋಕೆ ಹೇಳಿದ್ದೆ. ಓಕೆನಾ. ನೀವು ನೋಡ್ಬೋದು. ಓಕೆ, ಇದು ಅಂತೂ ಈ ವೀಕಿಂದ ಸ್ಟಾರ್ಟ್ ಆಗಿದೆ. ಓಕೆ, ಈ ಮಧ್ಯದಲ್ಲೇ ಓಡಾಡುತ್ತೆ ಅಂತ ಹೇಳಿದ್ದೆ. ಓಕೆನಾ. ಇಲ್ಲಿ ಓಡಾಡಿತು, ಮತ್ತು ಮೇಲ್ಗಡೆ ಬಂದು ಇಲ್ಲೇ ಸಸ್ಟೈನ್ ಮಾಡಿತು. ಅದಾದ ತಕ್ಷಣ ಮತ್ತೆ ನೆಕ್ಸ್ಟ್ ವೀಕ್ ಫ್ರೆಶ್ ಓಪನ್ ಆಗಿ ಮತ್ತೆ ಇಲ್ಲೇ ಹೋಯಿತು ಮತ್ತು ಇಲ್ಲೇ ಕೆಳಗಡೆ ಬಂತು. ಮತ್ತೆ ಡ್ರಾಮಾ ಮಾಡ್ತಾಯಿದ್ದ ಮಾರ್ಕೆಟು. ಓಕೆನಾ. ಸ್ಟ್ರೇಟಾಗಿಲ್ಲ ಮಾರ್ಕೆಟು, ಯಾವುದೇ ವ್ಯೂ ಕರೆಕ್ಟಾಗಿ ಕೊಡ್ತಾಯಿಲ್ಲ. ಇಲ್ಲಿ ನೋಡಿ, ಮೇಲೋಯ್ತು, ಕೆಳಗೆ ಬಂತು, ಮತ್ತು ಮೇಲೋಯ್ತು, ಈ ರೀತಿ. ಮತ್ತು ಇದು ಕರೆಕ್ಟಾಗಿ ಮೇಲೋಯ್ತು ಪ್ರೈಸ್ ಆ್ಯಕ್ಷನ್ ಮಾಡಿಕೊಂಡು. ಓಕೆನಾ. ಇದು ಪ್ರೈಸ್ ಆ್ಯಕ್ಷನ್ ಮಾಡ್ಕೊಂಡು ಕೆಳಗಡೆ ಬಂತು, ಬಟ್ ಅಷ್ಟು ಚೆನ್ನಾಗಿ ಟ್ರೇಡ್ ಕೊಡಲಿಲ್ಲ. ಓಕೆ, ಇದು ಮೇಲ್ಗಡೆ ಹೋಯಿತು ಸಡನ್ನಾಗಿ, ಮತ್ತೆ ಕೆಳಗಡೆ ಬಂತು, ಮತ್ತು ಮೇಲ್ಗಡೆ ಸಸ್ಟೈನ್ ಆಯಿತು. ಸೊ ಇದೇ ರೀತಿ ಮಾಡ್ತಾಯಿದೆ ಮಾರ್ಕೆಟು. ಓಕೆ, ಕರೆಕ್ಟಾಗಿ ಪ್ರೈಸ್ ಆ್ಯಕ್ಷನ್ ಮಾಡಿಕೊಂಡು ಕೆಳಗಡೆ ಡ್ರಾಪ್ ಆಗೋದು, ಮೇಲ್ಗಡೆ ಹೈ ಆಗೋದು, ಅದೇನೂ ಆಗ್ತಾಯಿಲ್ಲ ಮಾರ್ಕೆಟಲ್ಲಿ. ಓಕೆನಾ. ಸೊ 45 ಮಿನಿಟ್ಸಲ್ಲಿ ನಾನು ನಿಮಗೊಂದು ತೋರಿಸೋದೇನು ಅಂತಂತಂದರೆ ಏನು ಹೇಳ್ತೀನಿ ಅಂತಂತಂದರೆ ಇಲ್ಲಿ ನೋಡಿ, ಮತ್ತು ಅದೇ ರೇಂಜಲ್ಲೇ ಇದೆ ಮಾರ್ಕೆಟು. ಓಕೆನಾ. ಅದು ಬಂದುಬಿಟ್ಟು ಮತ್ತು ನಡು ಮಧ್ಯದೊಂದು ಒಂದಿದೆ, ಇದೇನಿದೆ 24K. ಓಕೆ, 24K ಮತ್ತು 2400 ಇದು ಆಗಿದೆಯಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು 950 ಇಂಪಾರ್ಟೆಂಟ್ ಆಗುತ್ತೆ. 950 ಮತ್ತು 100. ಓಕೆನಾ. ಸೊ ಅದಾದ ತಕ್ಷಣ ಇಲ್ಲೊಂದು 200 ಇದೆ ಮತ್ತು 800 ಇದೆ. ಸೊ ಇದು ಸುಮಾರು ದಿನ ಆಯಿತು. ಓಕೆ, ಇಲ್ಲಿ 17, ಇಲ್ಲಿ ನೋಡಿ 12ಇಂದ 17 ಅಂತಲೇ ಹಿಡ್ಕೊಳ್ಳಿ. ಓಕೆ, 17 ಜೂನಿಂದ ಓಕೆ, ಆಲ್ಮೋಸ್ಟು ಈಗ 17 ಜೂನು ಬಂತು. ಓಕೆ, ಇಲ್ಲಿದೆ ನೋಡಿ, 17 ಜುಲೈನೂ ಬಂತು. ಸೊ 1 ಮಂತ್ ಆಯಿತು. ಓಕೆನಾ. 1 ಮಂತಿಂದ ಬರೀ ರೇಂಜಲ್ಲೇ ಇದೆ, ಮೇಲೆ ಹೋಗುತ್ತೆ, ಇಲ್ಲಿಂದ ಮೇಲೆ ಹೋಗುತ್ತೆ. ಇದು ಸಪೋರ್ಟ್ ಲೈನ್ ಚಾನಲ್ ಅಂತ. ನಾನು ನಿಮ್ಗೆ ಚಾನಲ್ ಹಾಗೆ ತೋರಿಸ್ಬಿಡ್ತೀನಿ ಒಂದು ಸತಿ, ನಿಮಗೂ ಕ್ಲಿಯರಾಗಿ ಕಾಣಿಸುತ್ತೆ. ಓಕೆನಾ. ಸೊ ಈ ರೀತಿ ನೀವು ಚಾರ್ಟ್ ನೋಡಿಕೊಂಡು ನೀವು ಟ್ರೇಡ್ ಮಾಡಿದ್ರಿ ಅಂದ್ಕೊಳ್ಳಿ, ಏನೂ ನಿಮಗೆ ಪ್ರಾಬ್ಲಮ್ ಆಗೋಂಗಿಲ್ಲ. ಓಕೆ, ಸೊ ನಿಮಗಾಗೂ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಕರೆಕ್ಟಾಗಿ ಬಂತಲ್ಲ, ನಾನು ಮ್ಯಾನುವಲಿ ಹಾಕಿದ್ದೆ, ಇಲ್ಲಿ ಕರೆಕ್ಟಾಗಿ ಬಂದಿದೆ. ಸೊ ಅದೇ ರೀತಿ ಚಾನಲ್ಲು, ಅದಕ್ಕೆ ನಾನು ನಿಮ್ಗೆ ಮಿಡ್ಲಲ್ಲೂ ಒಂದು ಲೈನ್ ಹಾಕಿದ್ದೆ, 24K. ಓಕೆ, ಇದು 800, ಇದು ಬಂದುಬಿಟ್ಟು 200, ನಡು ಮಧ್ಯ 100 ಇದೆ, ನಡು ಮಧ್ಯ 900 ಇದೆ. ಈ ರೇಂಜಲ್ಲೇ ಓಡಾಡ್ಕೊಂಡಿದೆ. ಇದು ಏನಾಗಿದೆ, ಬ್ರೇಕ್ಔಟ್ ಫೇಲರ್ ಆಗಿಬಿಟ್ಟು ಮತ್ತೆ ಕೆಳಗಡೆ ಬಂತು. ಇದು ಅಂತೂ ಏನೋ ಅದು ವಾರದ ನ್ಯೂಸ್ ಏನೋ ಬಂತು, ಅದಕ್ಕಾಗಿ ಏನೋ ಕೆಳಗೆ ಬಂದಿರ್ಬೋದು, ಇಲ್ಲ ಅಂತಿಲ್ಲ. ಇದನ್ನು ಈಗ ಬ್ರೇಕ್ ಮಾಡಬೇಕು ಅಂದರೆ ಸಾಧ್ಯ ಇಲ್ಲ ಮಾರ್ಕೆಟಿಂದ. ಸಾಧ್ಯ ಇಲ್ಲ ಅಂತಂದ್ರೆ ಏನೋ ಸಾಧ್ಯ ಇದೆ, ಬಟ್ ಈಗ ಆಗ್ತಾಯಿಲ್ಲ ಮಾರ್ಕೆಟಿಗೆ. ಓಕೆನಾ. ಸೊ ಕೆಳಗಡೆಯಿಂದನೂ ಸಪೋರ್ಟ್ ತೊಗೊಳ್ತಾ ಇದೆ, ಮೇಲೆ ಹೋಗ್ತಾ ಇದೆ. ಇಲ್ಲಿ ನೋಡಿ, ಕೆಳಗಡೆಯಿಂದ ಸಪೋರ್ಟ್ ತೊಗೋತಾ ಇದೆ, ಮೇಲ್ಗಡೆಯಿಂದ ಮತ್ತೆ ರಿಜೆಕ್ಷನ್ ತೊಗೊಳ್ತಾ ಇದೆ. ಸೊ ಆಲ್ಮೋಸ್ಟ್ ಕ್ಲಿಯರ್ ಆಗೋಕ್ಕೆ ಬಂದಿದೆ. ಯಾಕಂದರೆ 1 ಮಂತ್ವರೆಗೂ ಸಸ್ಟೈನ್ ಆಗೋದು ಮಾರ್ಕೆಟಿಂದ ತುಂಬ ಕಷ್ಟ. ಅದಂತಾರಲ್ಲ, ಡೈಲಿ ಒಂದೇ ವರ್ಕ್ ಮಾಡು, ಡೈಲಿ ಒಂದೇ ವರ್ಕ್ ಮಾಡು, ಮತ್ತು ಅದನ್ನೇ ರಿಪೀಟ್ ಮಾಡು. ಸೊ ಯಾರಿಗೂ ಇಷ್ಟ ಆಗಂಗಿಲ್ಲ. ಸೊ ಮಾರ್ಕೆಟು ಅದೇ ರೀತಿ, ಮಾರ್ಕೆಟಿಗೂ ಇಷ್ಟ ಆಗಂಗಿಲ್ಲ. ಒಂದೇ ಇದರಲ್ಲೇ ರೇಂಜಲ್ಲೇ ವರ್ಕ್ ಹೇಳಲಿಕ್ಕಾಗಲ್ಲ. ಮೋಸ್ಟ್ಲಿ ಆಗಸ್ಟ್ವರೆಗೂ ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ಮತ್ತೆ ಕೆಳಗಡೆ ಓಡಾಡೋದು, ಮತ್ತು ಮೇಲ್ಗಡೆ ಸಿಕ್ಕಾಕೊಂಡು ಮೇಲ್ಗಡೆ ಹೋಗ್ಬೋದು, ಮತ್ತು ಈ ರೀತಿಯೂ ಮಾಡ್ತಿರ್ಬೋದು. ಈ 3 ವಾರನೂ ಕಳೀತಿರ್ಬೋದು, ಇಲ್ಲ ಅಂತಿಲ್ಲ. ಸೊ ಹೇಳಿಕ್ಕಾಗಲ್ಲ, ಮಾರ್ಕೆಟ್ ಇದೆ. ಹೌದಾ. ನಮ್ಮದು ಪ್ರೆಡಿಕ್ಷನ್ ಏನಿದೆ, ಈ ಲೈನ್ ಕೆಳಗಡೆ ಬಂದರೆ ಓಕೆ, ಒಂದು ನಿಮಿಷ ಸಾಕು ಬಿಡ್ತದೆ. ಓಕೆ, ಓಕೆನಾ. ಇದ್ರ ಮೇಲ್ಗಡೆ ಬಂದರೆ ಇಲ್ಲಿ ಓಡಾಡ್ಕೊಂಡಿರುತ್ತೆ. ಈ ರೇಂಜು 24K ಮತ್ತು 200. 24 ಬ್ರೇಕ್ ಆಯಿತು ಅಂತಂತಂದರೆ 23,800. ಇವೆಲ್ಲ ಲೆವೆಲ್ ಬ್ರೇಕ್ ಆಗೋವರೆಗೂ ಇಲ್ಲಿ ಇದು ಇದೆ. ಓಕೆ, ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ. ಸೊ ಇಲ್ಲಿಂದ ಈಗ ರಿಜೆಕ್ಷನ್ ತೊಗೊಂಡು ಕೆಳಗೆ ಬರ್ತಾಯಿದೆ. ಈ ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ, ಈ ಲೈನಿಂದ ಈ ಲೈನ್. ಓಕೆನಾ. ಸೊ ಆಲ್ಮೋಸ್ಟ್ ಈ ವೀಕಲ್ಲಿ ಏನಾದರೂ ಬ್ರೇಕ್ ಮಾಡಿತ್ತು ಅಂತಂದರೆ ಒಳ್ಳೆ ಮೂಮೆಂಟಮ್ಮೇ ಕೊಡುತ್ತೆ. ಓಕೆನಾ. ಸೊ ಇದು ಏನಾದರೂ ಬ್ರೇಕ್ಔಟ್ ಫೇಲರ್ ಏನಾದರೂ ಆಯಿತು ಅಂದ್ಕೊಳ್ಳಿ, ಇಲ್ಲಿ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂತು ಅಂದ್ಕೊಳ್ಳಿ. ಸೊ ಮತ್ತೆ ಇಲ್ಲೇನಾಗುತ್ತೆ, ಮತ್ತೆ ಇಲ್ಲೇ ಸಸ್ಟೈನ್ ಆಗುತ್ತೆ ಮತ್ತು ಮಾರ್ಕೆಟು. ಬಟ್ ಫರ್ದರ್ ಈ ಸತಿ ಏನಾದರೂ ಇದೇ ವೀಕಲ್ಲಿ 22 ಯಾವ ವಾರ ಇದೆ, ನೆಕ್ಸ್ಟ್ ವೀಕ್ ಇದೆ. ಓಕೆನಾ. ಸೊ ಇದೇ ನೆಕ್ಸ್ಟ್ ಎಕ್ಸ್ಪೈರಿದಲ್ಲೂ ಅಥವಾ ಇದಕ್ಕೂ ಕೆಳಗಡೆನೂ ರೆಡಿ ಇದೆ. ಸೊ ಬರೋಕ್ಕೆ
ಇದೇನಾಗಿದೆ ರೇಂಜ್ ಏನಾಗಿದೆ ಇಲ್ಲಿ 200ಇಂದ 800, ಇಲ್ಲಿಂದು 200 ಪಾಯಿಂಟ್ ಇದೆ. ಓಕೆ, ಇಲ್ಲಿ 200 ಪಾಯಿಂಟ್ ಇದೆ, ಟೋಟಲ್ 400 ಪಾಯಿಂಟ್ ಇದೆ. ಸೊ ಇಲ್ಲಿ ಕೆಳಗಡೆ ಬ್ರೇಕ್ ಆದರೆ ಇದನ್ನು ಡಿವೈಡ್ ಮಾಡಿಕೊಂಡು ಮತ್ತೆ 200, ಓಕೆ 250 ಪಾಯಿಂಟು, ಇದನ್ನು ಬ್ರೇಕ್ ಆದರೆ 200, ಇಲ್ಲಿ 250 ಪಾಯಿಂಟು. ಸೊ ಈ ರೀತಿ ಟಾರ್ಗೆಟ್ ಕೊಡುತ್ತೆ. ಅಂತಂತಂದ್ರೆ ಏನು, 200ಇಂದ 300, 300ಇಂದ 400, 400ಇಂದ 450 ಲೆವೆಲು. ಓಕೆನಾ. ಸೊ 800 ಬ್ರೇಕ್ ಆದರೆ 700, 700 ಬ್ರೇಕ್ ಆದರೆ 600, 600, ಲಾಸ್ಟ್ ಅಂತಂತಂದರೆ 650. ಓಕೆ, 650 ಇಲ್ಲಿ ಬರುತ್ತೆ, 600 ಈ ರೀತಿ. ಸೊ ಈ ರೀತಿ ಕೊಡೋಕ್ಕೆ ಮಾರ್ಕೆಟ್ ರೆಡಿ ಇದೆ. ಸೊ ಅದಕ್ಕೆ ನಾವು ಎರಡು ಕಡೆ ರೆಡಿ ಆಗಿರಬೇಕಾಗುತ್ತೆ. ಬಟ್ ಏನು ಅಂತಂತಂದರೆ ಈ ಚಾನಲ್ ಬ್ರೇಕ್ ಆಗೋವರೆಗೂ ನಾವು ಇಲ್ಲೇ ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ನಾಳೆ ಏನಾದರೂ ಕೆಳಗಡೆ ಬಂತು ಅಂದ್ಕೊಳ್ಳಿ. ಈಗ ನೋಡಿ ಇಲ್ಲಿ ಫುಲ್ ಗ್ಯಾಪ್ ಆಗಿದೆ, ಇಲ್ಲಿ ಫುಲ್ ಗ್ಯಾಪ್ ಆಗಿದೆ, ಇಲ್ಲಿ ಫುಲ್ ಗ್ಯಾಪ್ ಆಗಿದೆ. ಸೊ ಈ ಗ್ಯಾಪ್ ಸೆಕ್ಷನನ್ನು ಮೇಲಿಂದ ಹೋಗಿ ಬ್ರೇಕ್ಔಟ್ ಫೇಲ್ಯೂರ್ ಆಗಿ, ಮತ್ತು ಬ್ರೇಕ್ಔಟ್ ಫೇಲ್ಯೂರ್ ಏನೋ ಮೇಲ್ಗಡೆನೇ ಚೆನ್ನಾಗಿ ಹೋಗ್ತಾಯಿತ್ತು ಮಾರ್ಕೆಟ್. ಬಟ್ ಏನೋ ಒಂದು ನ್ಯೂಸಿಂದ ಕೆಳಗಡೆ ಬಂದು ಮತ್ತು ಚಾನಲಲ್ಲಿ ಸಿಕ್ಕಾಕೊಂಡಿದೆ. ಹೌದಾ. ಸೊ ಇಲ್ಲೇನು ಖಾಲಿ ಇದೆಯೋ ಜಾಗ, ಇಲ್ಲೂ ಖಾಲಿ ಇದೆ. ಸೊ ನೆಕ್ಸ್ಟ್ ವೀಕ್ ಏನಾದರೂ ಇಲ್ಲೇನಾದರೂ ಸಸ್ಟೈನ್ ಮಾಡುತ್ತಾ ಅಂತ ನಂದೊಂದು ಎನಾಲೈಸಿಸ್ ಅಷ್ಟೇ. ಓಕೆನಾ. ಅದನ್ನು ನೀವು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು 24 ನೋಡಿ, ಅಬ್ವಿಯಸ್ಲಿ ಓಕೆ ಇದು ಸೈಕಾಲಜಿಕಲ್ ನಂಬರ್ ಇದೆ. ಸೊ ಇದು ಕೆಳಗಡೆ ಬಂದ ತಕ್ಷಣ ನಿಮಗೆ ಆರಾಮಾಗಿ ನಿಮಗೇನಾಗುತ್ತೆ 150 ಪಾಯಿಂಟ್ ಕೊಡುತ್ತೆ ಈ ರೀತಿ. ಓಕೆ, ಎಷ್ಟಿದೆ ನಾಳೆ 17 ಇದೆ. ಓಕೆ 17 ಇದೆ. ನಾಡ್ದು ಎಷ್ಟಿದೆ, ಮಂಡೇ 20 ಇದೆ. ಆಮೇಲೆ ಎಕ್ಸ್ಪೈರಿನೇ ಬಂದುಬಿಡುತ್ತೆ 21. ಸೊ ಈ 3 ದಿನ ಇಲ್ಲೇ ಕಳೆದ್ರೂ ಕೆಳಗಡೆನೂ ಕಳಿಬೋದು, ಒಂದು ದಿನ ಬೇಕಾದ್ರೂ ಇಲ್ಲಿ ಶಿಫ್ಟ್ ಆದ್ರೂ ಆಗ್ಬೋದು, ಹೇಳಿಕ್ಕಾಗಲ್ಲ. 3 ದಿನವೂ ಇಲ್ಲಿ ಕಳಿಬೋದು, ಒಂದು ದಿನ ಶಿಫ್ಟ್ ಆದ್ರೂ ಆಗ್ಬೋದು, ಇಲ್ಲ 3 ದಿನವೂ ಮೇಲ್ಗಡೆನೇ ಶಿಫ್ಟ್ ಆಗಿ ಮೇಲ್ಗಡೆನೇ ಕಳಿಬೋದು. ಆಮೇಲೆ ಎಕ್ಸ್ಪೈರಿ ದಿನ ಏನಾದರೂ ಒಂದು ಒಳ್ಳೆ ಮೂಮೆಂಟ್ ಬಂದರೂ ಬರ್ತಿರ್ಬೋದು, ಇಲ್ಲ ಅಂತಂತಂದರೆ ಕೆಳಗಡೆನೂ ಬರ್ತಿರ್ಬೋದು. ಬಟ್ ಇಲ್ಲಿಂದ ಕಂಟಿನ್ಯೂಷನ್ ಹಾಗೆ ಬರ್ತಾಯಿತ್ತು ಅಂದ್ಕೊಳ್ಳಿ. ಓಕೆನಾ. ಇಲ್ಲಿಂದ ಬ್ರೇಕ್ಔಟ್ ಫೇಲರ್ ಆಗಿ ಇಲ್ಲಿಂದ ಕಂಟಿನ್ಯೂಷನ್ ಆಗಿ ಇಲ್ಲೊಂದು ರೀಟೆಸ್ಟ್ ಬಂದು ಇದನ್ನು ಬ್ರೇಕ್ ಆಗ್ತಾಯಿತ್ತು ಅಂದ್ಕೊಳ್ಳಿ. ಇಲ್ಲೇ ನೀವು ಎಂಟ್ರಿ ತೊಗೋಬೇಕಾಗುತ್ತೆ. ನಾನು 200 ಏನು ಪಾಯಿಂಟ್ ಇದೆ ಹೇಳಿದ್ನಲ್ಲ, ಇದನ್ನು ಏನು ಮಾಡಿ 800, 700, 600. ಓಕೆ, ಇಲ್ಲಿವರೆಗೂ ಆರಾಮಾಗಿ ಬರುತ್ತೆ. ಬಟ್ ನಮ್ಮದೇನಿದೆ ಟಾರ್ಗೆಟು 700 ಇದೆ, 800 ಇದೆ, 750 ಇದೆ. ಓಕೆ, ಇಲ್ಲಿವರೆಗೆ ಬಂದಾಗ ನಾವು ಎಚ್ಚರ ಆಗಬೇಕಾಗುತ್ತೆ. ಲಾಸ್ಟ್ ಅಂತಂತಂದ್ರೆ 650. ನಾನು ಒತ್ತು ಕೊಟ್ಟು ಇದನ್ನೇ ಹೇಳ್ತಾ ಇದ್ದೀನಿ ಅಂತಿಲ್ಲ, ಮೇಲ್ಗಡೆನೂ ಅದನ್ನೇ ಹೇಳಿದ್ದೀನಿ ನಾನು ನಿಮಗೆ. ಬಟ್ ಮೇಲ್ಗಡೆ ಏನಾಗಿದೆ ಅಂತಂದರೆ ಈ ಚಾನಲ್ ಬ್ರೇಕ್ ಆದರೆ ಮಾತ್ರ, ಯಾಕಂತಂದರೆ ಮತ್ತೆ ಇಲ್ಲೊಂದು ರೆಸಿಸ್ಟೆನ್ಸಿ ಇದೆ 300ಗೆ. ಅದಕ್ಕೆ ಒಂಚೂರು ಇಲ್ಲಿ ಹೋಗೋವರೆಗೂ ಡೌಟೇ ಇದೆ. ಅಕಸ್ಮಾತ್ ಇದೇನಾದರೂ ಬ್ರೇಕ್ ಆದರೆ 300 ಬ್ರೇಕ್ ಆದರೆ ಬೈ ಚಾನ್ಸ್ ಏನಾದರೂ ಇಲ್ಲಿಂದ ಓಪನ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿಬಿಡ್ತು ಅಂದ್ಕೊಳ್ಳಿ, ಇಲ್ಲಿಂದನೇ ಮೇಲಿಂದನೇ. ಸೊ ಅದಕ್ಕೇನು ಭಯ ಪಡಬೇಕಾಗಿಲ್ಲ ನೀವು. ಏನಪ್ಪ ಇಲ್ಲಿ ಸಸ್ಟೈನ್ ಆಗಬೇಕು ಅಂತಂತಿದ್ದೀವಿ, ಆಗಲಿಲ್ಲ ಅಂತ. ಸೊ ಇಲ್ಲ, ಮೇಲೆ ಹೋಗೋದಿದ್ರೆ ಮೇಲೆ ಹೋಗುತ್ತೆ ಮಾರ್ಕೆಟು. ಓಕೆನಾ. ಒನ್ ಡೇ ಕ್ಲೋಸಿಂಗ್ ಕೊಡ್ತು ಅಂದ್ಕೊಳ್ಳಿ, ಇಲ್ಲಿ 300 ಹತ್ರ ಕೊಡ್ತು ಅಂದ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳೋಣ. ಓಕೆನಾ. ಯಾಕಂದರೆ ಇಲ್ಲಿ ರೇಂಜ್ ಬೌಂಡ್ ಆಗಿಬಿಡುತ್ತೆ 150, 200 ಪಾಯಿಂಟಲ್ಲಿ ಇಲ್ಲೇ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಒಂದಿನ ಬಿಟ್ಕೊಟ್ರು ನಿಮಗೆ ಮತ್ತೇನಿದೆ, ನೆಕ್ಸ್ಟು 20 ಇದೆ, ನೆಕ್ಸ್ಟು 21 ಇದೆ. ಇಲ್ಲಿಂದ ಫರ್ದರ್ ಮತ್ತು ಈ ರೀತಿ ಕ್ಯಾಂಡಲ್ ಆಗಿಬಿಟ್ರೆ ಡೈರೆಕ್ಟಾಗಿ 24,600ಗೂ ಬರೋ ಚಾನ್ಸಸ್ ಇದೆ. ಸೊ ಅಪ್ ಟ್ರೆಂಡಲ್ಲೂ ಕ್ಯಾಪ್ಚರ್ ಮಾಡೋಕ್ಕೆ ರೆಡಿ ಇರೋಣ, ಡೌನ್ ಟ್ರೆಂಡಲ್ಲೂ ಕ್ಯಾಪ್ಚರ್ ಮಾಡೋಕ್ಕೆ ರೆಡಿ ಇರೋಣ. ಈ ರೀತಿ 3 ಡೇದು 3 ಕ್ಯಾಂಡಲ್ ಹಾಕಿದ್ದೀನಿ. ಓಕೆ, ಸೊ ಅಲ್ಲಿವರೆಗೂ ಇವು 3 ಲೆವೆಲಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮಧ್ಯದಲ್ಲಿ ಓಡಾಡಿದ್ರೆ ಇಲ್ಲಿ ಮಧ್ಯದಲ್ಲಿ ಟ್ರೇಡ್ ಮಾಡಿ, ಇಲ್ಲಿ ಮಧ್ಯದಲ್ಲಿ ಓಡಾಡಿದ್ರೆ ಮಧ್ಯದಲ್ಲಿ ಟ್ರೇಡ್ ಮಾಡಿ. ಓಕೆನಾ. ಸೊ ಅದಾದ ತಕ್ಷಣ ವೀಕ್ಲಿ ಕ್ಯಾಂಡಲ್ ಏನನ್ನತ್ತೆ, ಡೇ ಕ್ಯಾಂಡಲ್ ಏನನ್ನತ್ತೆ, ಅದನ್ನು ನೋಡ್ಕೊಂಬಿಡೋಣ ಒಂದು ಸತಿ. ಯಾಕಂತಂದ್ರೆ ತುಂಬ ದಿನ ಆಯಿತು ನಾನು ಎನಾಲೈಸಿಸ್ ಹೇಳಿಲ್ಲ, ಏನೂ ಇಲ್ಲ. ನೀವು ಯಾರು ನೋಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಬಟ್ ನಂದು ಏನು ಹೇಳೋದಿದೆ ನಾನು ಹೇಳಲೇಬೇಕಾಗುತ್ತೆ. ಓಕೆನಾ. ಸೊ ಹೇಳಿದ್ನಲ್ಲ, ಇಲ್ಲಿ ನೋಡಿ ಡೇ ಕ್ಯಾಂಡಲಲ್ಲಿ ಈ ರೀತಿ ಇದೆ. ಓಕೆ, ಇಲ್ಲಿ ಸಪೋರ್ಟ್ ಇದೆ. ಸೊ ಆಲ್ಮೋಸ್ಟ್ ಶಾರ್ಪಲ್ಲಿ ಬಂತು ಅಂದ್ಕೊಳ್ಳಿ. 24 ಏನಾದರೂ ಸಪೋರ್ಟ್ ತೊಗೊಂಡ್ರೆ ಮೇಲ್ಗಡೆ ಹೋಗೋ ಚಾನ್ಸಸ್ಸೇ ಇದೆ. ಓಕೆ, ಸೊ ಕಾಲ್ಗಡೆ ನಾನು ಶೋರಾಗಿ ಕುತ್ಕೊಳೋದು ಅಂತಂತಂದರೆ 230 ಮೇಲ್ಗಡೆನೇ ಶೋರಾಗಿ ಕುತ್ಕೊಳೋದು. ಟಾರ್ಗೆಟ್ ಬಂದುಬಿಟ್ಟು 430. ಓಕೆ, ಇದು ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಮತ್ತೆ ಇಲ್ಲೊಂದು 800 ಇದೆ. ಓಕೆನಾ. ಸೊ ಅದಕ್ಕೆ ಹೇಳ್ತಿದ್ರೆ ಬ್ರೇಕ್ಔಟ್ ಏನಾದರೂ ಫೇಲ್ಯೂರ್ ಆಯಿತು 24K ಏನಾದರೂ ಬ್ರೇಕ್ ಮಾಡ್ತು ಅಂದ್ಕೊಳ್ಳಿ, 800 ಮತ್ತು ಫರ್ದರ್ 700 ಟಾರ್ಗೆಟ್ ಕೆಳಗಡೆ. ಸೊ ಎಲ್ಲದಕ್ಕಿಂತಲೂ ಬೆಸ್ಟು ಅಂತಂತಂದರೆ ವೀಕ್ಲಿ ಕ್ಯಾಂಡಲಲ್ಲಿ ನೋಡಿಬಿಡೋಣ. ವೀಕ್ಲಿ ಕ್ಯಾಂಡಲಲ್ಲಿ ಇಲ್ಲಂತೂ ಇದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಓಕೆ, ಸೊ ಹ್ಯಾಮರ್ ಕ್ಯಾಂಡಲ್ ಆಗಿದೆ ಅಂತಂತಂದರೆ ಇಲ್ಲಿಂದನೇ ಕಂಟಿನ್ಯೂಷನ್ ಆಗಿ ಮೇಲ್ಗಡೆ ಹೋಗೋ ಚಾನ್ಸಸ್ಸು ಇದೆ. ಇದು ಲೋ ಬ್ರೇಕ್ ಆಗೋವರೆಗೂ
ನೀವೇನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಈ ವಾರ ಕೆಳಗಡೆ ಬರುತ್ತೆ ಅಂತ. ಈ ಲೋ ಬಂದುಬಿಟ್ಟು ಏನಿದೆ 24K ಇದೆ. ಓಕೆ, ಸೊ 24K ಒಂದು ಲೈನ್ ಹಾಕ್ಕೊಳ್ಳಿ ಸಿಂಪಲ್ಲಾಗಿ ವೀಕ್ಲಿ ಕ್ಯಾಂಡಲಲ್ಲಿ ಇಲ್ಲ ಡೇ ಕ್ಯಾಂಡಲಲ್ಲೇ ಹೇಳ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ 24K ಲೈನಾ. ಓಕೆ, ಅದಾದ ತಕ್ಷಣ ಇದೊಂದು ಲೈನ್, ಇದು ಎಲ್ಲಿವರೆಗೂ ಬರುತ್ತೆ ಕಾಯ್ದು ನೋಡಬೇಕಾಗಿರುತ್ತೆ. ಓಕೆ, ಇದು ಮಧ್ಯದಲ್ಲಿ ಇವು ಮೂರು ನಾನು ಎಷ್ಟೋ ಸತಿ ಹೇಳ್ತಿರ್ತೀನಿ, 3 ದಿನ ಇಲ್ಲಿ ಕಳೀಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಇದನ್ನೇ ಬ್ರೇಕ್ಔಟ್ ಫೇಲ್ಯೂರ್ ಆಗಿರೋದು, ಇಲ್ಲಾಂದರೆ ಎಕ್ಸ್ಪೈರಿ ದಿನವೂ ಹೋಗ್ತಿರ್ಬೋದು. ಓಕೆ, ಇಲ್ಲ ನಾಳೆನೇ ಮೂವ್ ಬರ್ತಿರ್ಬೋದು, ಇಲ್ಲ ನಾಡ್ದೇ ಮೂವ್ ಬರ್ತಿರ್ಬೋದು. ಯಾವಾಗೇ ಬರಲಿ 3 ಮೂವ್ಗೆ ನಾವು ರೆಡಿ ಇರೋಣ. ಓಕೆ, ನಾಳೆ 17, 20, 21, ಈ ಕಡೆನೂ 17, 20, 21. ಸೊ ಅಪ್ ಸೈಡು ಡೌನ್ ಸೈಡು ವಿ ಆರ್ ರೆಡಿ ಫಾರ್ ಬೋತ್ ಸೈಡ್. ಕಾಲ್ ತೊಗೊಳಕ್ಕೂ ರೆಡಿ ಇರಬೇಕು, ಪುಟ್ ತೊಗೊಳಕ್ಕೂ ರೆಡಿ ಇರಬೇಕು. ಬಟ್ ಲೆವೆಲ್ಸ್ ಮಾತ್ರ ನಿಮ್ಗೆ ಹೇಳಿದ್ದೀನಿ ಇಂಪಾರ್ಟೆಂಟ್. ಬಟ್ ಇದೇನಾಗಿದೆ ಇಲ್ಲಿ 24K ಅನ್ನೋದೇನಿದೆ ಇದು ಒಂದು ಸೈಕಾಲಜಿಕಲ್ ನಂಬರ್ ಇದೆ. ಸ್ವಲ್ಪ ಬ್ರೇಕ್ ಆಗಕ್ಕೆ ಬಿಡಿ. 950 ಕೆಳಗೆ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು ಅಂತಂದರೆ ಫರ್ದರ್ ಕೆಳಗಡೆ ಹೋಗಿ. ಓಕೆ, ಇಲ್ಲಿ ಮೇಲ್ಗಡೆ ಏನಾದರೂ 100 ಮೇಲ್ಗಡೆ ಸಸ್ಟನ್ ಆಯಿತು ಅಂತಂದರೆ ಮೇಲ್ಗಡೆ ಫರ್ದರ್ ಮತ್ತು ಕಾಲ್ ಸೈಡು ಟ್ರೇಡ್ ಮಾಡೋಕ್ಕೆ ರೆಡಿ ಇರಿ. ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.